ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳು ಶಾಂತಿಯುತವಾಗಿ ಪ್ರತಿಭಟನೆ, ಧರಣಿ ಮತ್ತು ಮನವಿ ಸಲ್ಲಿಕೆ ನಡೆಸುವ ಉದ್ದೇಶದಿಂದ ಶಾಸಕ ಟಿ. ರಘುಮೂರ್ತಿ ಅವರ ಆದೇಶದ ಮೇರೆಗೆ ಬೆಂಗಳೂರು ಫ್ರೀಡಂ ಪಾರ್ಕ್ ಮಾದರಿಯಲ್ಲಿ ಚಳ್ಳಕೆರೆ ನಗರದಲ್ಲಿ ವಿಶೇಷವಾಗಿ ಒಂದು ಜಾಗವನ್ನು ನಿಗದಿಪಡಿಸಲಾಗಿದೆ. ಹೌದು, ಚಳ್ಳಕೆರೆ ನಗರದ ಬಳ್ಳಾರಿ ರಸ್ತೆ ಬನ್ನಿಮರ ಮೈದಾನದಲ್ಲಿ 3 ಗುಂಟೆ ಜಾಗವನ್ನು ನಗರಸಭೆ ಹಾಗೂ ಕಂದಾಯ ಇಲಾಖೆ ಸಹಯೋಗದಲ್ಲಿ ಪ್ರತಿಭಟನೆಗಾಗಿ ಮೀಸಲಿರಿಸಲಾಗಿದೆ. ಈ ಜಾಗದಲ್ಲಿ ನಗರಸಭೆಯ ವತಿಯಿಂದ ಭೂಮಿ ಸಮತಟ್ಟು ಕಾರ್ಯ ಕೂಡ ಕೈಗೊಳ್ಳಲಾಗಿದೆ. ನಗರದ ಸಂಚಾರ ವ್ಯವಸ್ಥೆಗೆ ಯಾವುದೇ ಅಡಚಣೆ ಆಗದಂತೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ನಿಗದಿತ ಜಾಗದಲ್ಲಿ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ವಿಚಾರಗಳ ಕುರಿತು ಪ್ರತಿಭಟನೆ ನಡೆಸಲು ಅವಕಾಶ ಕಲ್ಪಿಸಲಾಗಿದ್ದು, ನಿಗದಿತ ಅನುಮತಿ ಮತ್ತು ನಿಯಮಾವಳಿಗಳೊಂದಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದಾಗಿದೆ ಎಂದು ತಹಶೀಲ್ದಾರ್ ರೆಹಾನ್ ಪಾಷಾ ಹಾಗೂ ಪೌರಾಯುಕ್ತ ಜಗ್ಗರೆಡ್ಡಿ ಅವರು ಮಾಹಿತಿ ನೀಡಿದ್ದಾರೆ. ಈ ವೇದಿಕೆಯಿಂದ ನಗರದಲ್ಲಿ ಅಸ್ತವ್ಯಸ್ತತೆ ತಪ್ಪಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲು ಸಹಕಾರಿಯಾಗಲಿದೆ ಎಂಬ ಅಭಿಪ್ರಾಯವನ್ನು ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮುನ್ಸಿಪಾಲಿಟಿ ನಾವೇ ಓನರ್ಗೆ ನಮ್ಮ DC ಸಾಹೇಬರಿಂದ ಒಂದು ಅನುಮೋದನೆ ಪಡ್ಕೊಂಡು ಈ 3 ಗುಂಟೆ ಜಾಗನ ನಾವು ಅವ್ರಿಗೆ ಮೀಸಲು ಮಾಡ್ಕೊಂಡಿದ್ವಿ. ಅಂದರೆ ಪ್ರತಿಭಟನೆ ಮಾಡೋರಿಗೆ ಮಾತ್ರ, ಅಂದರೆ ಅನಾವಶ್ಯಕ ಪ್ರತಿಭಟನೆ ಮಾಡಲ್ಲ. ಕಾನೂನು ಪ್ರಕಾರವಾಗಿ ನಮ್ಮ ಇವರು DSP ಸಾಹೇಬರಿಂದ ಮತ್ತು ನಮ್ಮಿಂದ ಮತ್ತು ನಮ್ಮ ತಾಲೂಕು ಆಡಳಿತದಿಂದ ಅನುಮೋದನೆ ಪಡ್ಕೊಂಡು ಅವ್ರೇನಾದ್ರು ಪ್ರತಿಭಟನೆ ಇದ್ದರೆ ಮಾಡ್ಕೋರಿಗೆ ಇದು ಈ ಜಾಗನ ಮೀಸಲು ಮಾಡಿಟ್ಟಿದ್ವಿ. ನಮ್ಮ DC ಸಾಹೇಬರಿಂದ ಅನುಮೋದನೆ ಪಡ್ಕೊಂಡು ಏನಾಗಿದೆ, ಚಳ್ಳಕೆರೆಯಲ್ಲಿ ಪದೇ ಪದೇ ಮುಷ್ಕರಗಳನ್ನು ಮಾಡ್ತಾ ಈಗ ತಾಲೂಕು ಕಚೇರಿ ಮುಂದೆ, ತಾಲೂಕು ಪಂಚಾಯತಿ ಮುಂದೆ, ಸಾರ್ವಜನಿಕ ರಸ್ತೆಗಳಲ್ಲಿ, ಸಾರ್ವಜನಿಕ ಫುಟ್ಪಾತ್ ಮೇಲೆ ಕೂತ್ಕೊಂಡು ಈಗ ಪದೇ ಮುಷ್ಕರ ಏನಾಗ್ತಾಯಿದ್ವು ಮುಂಚೆ, ಅದಕ್ಕೆ ಮುಷ್ಕರ ವಹಿಸೋರಿಗೆ ಮತ್ತು ಜನಸಾಮಾನ್ಯರಿಗೆ ಯಾರಿಗೂ ಅಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಜಿಲ್ಲಾಧಿಕಾರಿಗಳು ಈ ಜಾಗದಲ್ಲಿ ಮುಷ್ಕರದಲ್ಲಿ ಭಾಗವಹಿಸೋರಿಗೆ ಮುಂದೆ ಇದನ್ನು ಎಸ್ಪೆಷಲಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಏನಿದೆಯೋ ಆ ಟೈಪು ಇಲ್ಲಿ ನಮ್ಮ ಚಳ್ಳಕೆರೆಯಲ್ಲಿ ಯಾರೇ ಮುಷ್ಕರದಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ಅವರಿಗಾಗಿ ಈ ಸ್ಥಳನ ಕಾಯ್ದಿರಿಸಿದ್ದೀವಿ. ಇನ್ಮೇಲೆ ಯಾರೇ ಮುಷ್ಕರದಲ್ಲಿ ಭಾಗವಹಿಸ್ತೀರಾ, ಏನಾದ್ರು ಮಾಡ್ತೀರಾ ಅಂದರೆ ಪೂರ್ವಾನುಮತಿ ಪಡೆದು ಈ ಸದರಿ ಜಾಗದಲ್ಲಿ ಅವರು ಮುಷ್ಕರದಲ್ಲಿ ಭಾಗವಹಿಸ್ಬೋದು ಅಂತ ಈ ಮೂಲಕ ಹೇಳಿ.